ಅಕ್ಕ ಎಲ್ಲಕ್ಕ ಸಿಗ್ತೀನಿ ಅಂದ್ಬಿಟ್ಟು ಸಿಕ್ಕಿರವಲ್ಲಕ್ಕ. ಗಿಲ್ಲಿ ನನ್ ಕತಾರಲ್ಲಿ ಸಿನಿ. ಐ ಆಮ್ ಟ್ರಾವೆಲಿಂಗ್ ಫಾರಿನ್ ಯುನೋ. ಕತಾರ್ ಆಗಿದ್ದೀರಾ ಅಕ್ಕ? ನಾನ್ ಬಂದ ತಕ್ಷಣ ಗಿಲ್ಲಿಗೆ ಸಿಗೋದು. ಏನ್ ಬೇಕು ಗಿಲ್ಲಿ ಹೇಳು, ತಗೊಂಡ್ಬರ್ತೀನಿ ನಿಗೋಸ್ಕರ. ಏನು ಬೇಡ ಗೋಲ್ಡ್ ಫೇಮಸ್ ಅಲ್ಲಿ ಅಕ್ಕ. ಹ್ಞೂ ಕನಕ ಅಕ್ಕ, ಒಂದ್ 7 kg ಚಿನ್ನ ಕವರ್ ಕಟ್ಟಿಸ್ಕೊಂಡ್ ಬಂದ್ಬಿಡ್ರಿ ಹಂಗೆ ಮಾರ್ಕೆಟ್ ಈಗ ಚಿನ್ನ ನಾವ್ ಕೊಡಂಗಿಲ್ಲಪ್ಪ. ಕೋಟಿ ಗೆದ್ದಿರೋರು ನೀವೇ ಚಿನ್ನ ಕೊಡ್ಬೇಕು ನಮ್ಗೆ. ಇಲ್ಲ, ಈ ಚಿನ್ನ ಬಿಗ್ ಬಾಸ್ ಹೋಗಿ ಸ್ವಲ್ಪ ಸೌದೋಗ್ಬಿಟ್ಟಿದೆ, ವೇಟ್ ಕಡಿಮೆ ಆಗ್ಬಿಟ್ಟಿದೆ ಅನುಷ್ ಅವರೇ. ಅಕ್ಕ ಚಿನ್ನದಂತ ತಮ್ಮ ನಾನೇ ಇರ್ಬೇಕಾದ್ರೆ ಯಾಕಕ್ಕ ಚಿನ್ನ ನಿಮ್ಗೆ? ಎಂತ ಮಾತುಕಳ. ನಾನು ಹಂಗೆ ಅನ್ಕೊಂಡಿದ್ದೀನಿ ಬಿಡು. ಅದೇ ಚಿನ್ನ ನಮ್ಗೆ. ಚೆನ್ನಾಗಿ ಊಟ ಮಾಡೋ ಗಿಲ್ಲಿ, ಚೆನ್ನಾಗಿ ತಿನ್ನು, ಓಕೆನಾ, ಚೆನ್ನಾಗಿರು. ನನ್ ಗಿಲ್ಲಿನ ನೆಕ್ಸ್ಟ್ ನಾನ್ ನಿಜವಾಗ್ಲೂ ಎಲ್ರು ಹೇಳಾಗೆ ಡೈರೆಕ್ಟ್ ಆಗಿ ನೋಡಕ್ ಇಷ್ಟಪಡ್ತೀನಿ. ಬಿಕಾಸ್ ಈಸ್ ವೆರಿ ಟ್ಯಾಲೆಂಟೆಡ್. ಈ ನಗ್ಸೋದು ಗಿಗ್ಸೋದು ಅದೆಲ್ಲ ಮೀರಿ ಅವ್ನ ಒಳಗಡೆ ಒಬ್ಬ ಒಳ್ಳೆ ಕಥೆಗಾರ ಇದ್ದಾನೆ. ಸೊ ಆ ಡೈರೆಕ್ಟರ್ ಎಲ್ರಿಗೂ ಪರಿಚಯ ಆಗ್ಬೇಕು ಗಿಲ್ಲಿ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಓಕೆ ಅನುಷ್ ಅವರೇ, ನೀವು ಓಟ್ ಹಾಕಿದ್ರಾ ಗಿಲ್ಲಿಗೆ? ಹಾಕಿದ್ರು ಇವ್ರು ಗೀತಕ್ಕ, ಶಿವಣ್ಣ, ಗೀತಕ್ಕ ಎಲ್ಲ ಹೇಳಿದ್ರು. ನನಗೆ ಮುಂಚೆನೂ ಗೊತ್ತಿತ್ತು ಅಕ್ಕ. ನಾವ್ ಅಲ್ಲಿ ಒಳಗಡೆ ಕೂತ್ಕೊಂಡ್ ಮಾತಾಡ್ಕೋವಕ್ಕ. ಕಾವ್ಯ ಹೇಳ್ತಾ ಇರ್ಲು, ಕಾವ್ಯ ಯಾವಾಗ್ಲೂ ಅನುಶ್ರೀ ಅಕ್ಕಂತೂ ಪಕ್ಕ ನಿನ್ಗೆ ಓಟ್ ಹಾಕಿರ್ತಾರೆ, ಮಿಸ್ಸೇ ಇಲ್ಲ. ಶಿವಣ್ಣ, ಗೀತಕ್ಕ, ರಕ್ಷಿತಾಗ ಎಲ್ಲ ಪಕ್ಕ ಓಟ್ ಹಾಕಿರ್ತಾರೆ ಅಂತ. ಅವ್ರು ನಮ್ಗೆಲ್ಲರಿಗೂ ಬಹಳ ಇಷ್ಟ. ರಕ್ಷಿತಾ ಮ್ಯಾಮ್ ಯಾವಾಗ್ಲೂ ಹೇಳೋರು, ಗಿಲ್ಲಿ ನೀ ಏನ್ ಬೇಕಾದ್ರೂ ಹೇಳೋ, ನಂಗೆ ಇಷ್ಟ, ನೀನ್ ಏನ್ ಹೇಳಿದ್ರು ಇಷ್ಟ ಅಂತ. ಅವ್ರ ಮ್ಯಾಮ್ ತುಂಬಾ ಇಷ್ಟ ಗಿಲ್ಲಿ ಅಂದ್ರೆ. ಶಿವಣ್ಣ ಅಂತೂ ಎಲ್ಲಿ ಹೋದ್ರು ಗಿಲ್ಲಿ ಬಗ್ಗೆ ಕೇಳೋರು. ಅಣ್ಣ ನಂಗೆ ಫೋನ್ ಮಾಡ್ಬಿಟ್ಟು ಹೇಳೋರು, ಏನಮ್ಮ ಗಿಲ್ಲಿ ಫ್ಯಾನ್ಸ್ ಅಂತ. ಅಂದ್ರೆ ಈಗಲ್ಲ, ಈ ಶೋ ಇಂದ ಅಲ್ಲ, ಅವಾಗ DKD ಇಂದಾನೇ ಗಿಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದ್ದ. ಸೊ ಇವಾಗ ಇನ್ನೂ ಪರಿಚಯ ಅದ ಅಷ್ಟೇ. ಥ್ಯಾಂಕ್ಸ್ ಅಕ್ಕ, ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾ ಫಸ್ಟ್ ಟೈಮ್ ಹೇಳಿದ್ದಕ್ಕೆ.